ಬಿಜೆಪಿ ಮುಖಂಡನ ಕಾಫಿ ತೋಟ ಸರ್ವನಾಶವಾಗಿದೆ. ಕಾಫಿ ತೋಟವನ್ನ ಕಡಿದು ಹಾಕಿದ್ದಾರೆ ದುಷ್ಕರ್ಮಿಗಳು. ಅಂತದೇನಪ್ಪ ಆಗಿತ್ತು? ಬಿಜೆಪಿ ಮುಖಂಡನ ಕಾಫಿ ತೋಟವನ್ನ ಸರ್ವನಾಶ ಮಾಡಿ ಹಾಕಿದ್ದಾರೆ. ಚಿಕ್ಕಮಗಳೂರಿನ ತುಪ್ಪೂರು ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಬಿಜೆಪಿ ಮುಖಂಡರ ಅಜಿತ್ ತುಪ್ಪೂರು ಎಂಬುವರಿಗೆ ಸೇರಿದಂತ ತೋಟ 2 ಎಕರೆ 750ಕ್ಕೂ ಹೆಚ್ಚು ಗಿಡಗಳನ್ನ ಕಡಿದು ಹಾಕಿದ್ದಾರೆ ಕಿಡಿಗೇಡಿಗಳು. ದುಷ್ಕರ್ಮಿಗಳಿಂದ ನಾಶವಾಗಿರುವ ಕಾಫಿ ತೋಟಗಳು, ಕಾಫಿ ಗಿಡಗಳು ನೋಡಿ ಅಲ್ಲಿ ಯಾವ ರೀತಿಯಾಗಿ ಕಡಿದು ಹಾಕಿದ್ದಾರೆ ಅಂತ ಹೇಳಿ. ಮನುಷ್ಯರ ಮೃಗಗಳ ಅಂತ ದ್ವೇಷ ಏನಾರಪ್ಪ ಇತ್ತು ನಿಮಗೆ? ಆ ವ್ಯಕ್ತಿ ಮೇಲೆ ದ್ವೇಷ ಇದ್ರೆ ಈ ರೀತಿಯಾಗೆಲ್ಲ ಮಾಡಿ ದ್ವೇಷ ತೀರಿಸ್ಕೊಳ್ಳೋದ? ಬಿಜೆಪಿ ಮುಖಂಡನ ಕಾಫಿ ತೋಟ ಇದು ಸರ್ವನಾಶ ಮಾಡಿ ಹಾಕಿದ್ದಾರೆ ದುಷ್ಕರ್ಮಿಗಳು. ಚಿಕ್ಕಮಗಳೂರಿನ ತುಪ್ಪೂರು ಗ್ರಾಮದಲ್ಲಿ ಆಗಿರುವಂಥ ಘಟನೆ. ಬಿಜೆಪಿ ಮುಖಂಡ ಅಜಿತ್ ತುಪ್ಪೂರು ಅನ್ನೋರಿಗೆ ಸೇರಿದಂಥ ತೋಟ ಇದು. 2 ಎಕರೆಯಲ್ಲಿ 750ಕ್ಕೂ ಹೆಚ್ಚು ಗಿಡಗಳನ್ನು ಬೆಳೆಸಿದ್ರಂತೆ. ಆ 750ಕ್ಕೂ ಹೆಚ್ಚು ಗಿಡಗಳನ್ನು ಇಲ್ಲಿ ಕಡಿದು ಹಾಕಿದ್ದಾರೆ ಕಿಡಿಗೇಡಿಗಳು. ದುಷ್ಕರ್ಮಿಗಳಿಂದ ನಾಶವಾಗಿರುವಂಥ ಕಾಫಿ ತೋಟದ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ.